ನಮಸ್ಕಾರ ಸ್ನೇಹಿತರೆ, ಇವತ್ತೇ ಕೊನೆ ಶ್ರಾವಣ ಶುಕ್ರವಾರ. ಇವತ್ತು ಲಕ್ಷ್ಮೀದೇವಿಯ ಈ ಕತೆ ಕೇಳೋದ್ರಿಂದ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಆಲಸ್ಯ ಮಾಡದೆ ಕತೆ ಕೇಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ಒಂದು ಕಾಡಿನಲ್ಲಿ ಒಂದು ಗುಬ್ಬಚ್ಚಿ ವಾಸವಿತ್ತು. ಅದು ಸಿಕ್ಕಿದ್ದನ್ನು ತಿನ್ನುತ್ತಾ ಸಂತೋಷವಾಗಿ ಬದುಕುತ್ತಿತ್ತು. ಒಂದೊಂದು ಸಲ ಊಟ ಸಿಗಲಿಲ್ಲ ಅಂದರೂ ಕೂಡ ಎಲ್ಲವೂ ದೇವರ ಇಚ್ಛೆ ಅಂದುಕೊಂಡು ಸುಮ್ಮನಾಗುತ್ತಿತ್ತು. ಹೀಗಿರುವಾಗ ಶ್ರಾವಣ ಮಾಸ ಬಂದಿತು. ಕಾಡೆಲ್ಲ ಹಚ್ಚ ಹಸುರಿನಿಂದ ತುಂಬಿಕೊಂಡಿತು. ಮಳೆಗಳು ಸುರಿಯಲಾರಂಭಿಸಿತು. ನದಿ ಕೆರೆಗಳು ತುಂಬಿಕೊಂಡಿತು. ಶಿವಭಕ್ತರು ಭಜನೆಗಳು, ಪೂಜೆಗಳು, ಕೀರ್ತನೆಗಳು ಮಾಡುತ್ತಾ ಆ ಕಾಡನ್ನೆಲ್ಲ ಆಧ್ಯಾತ್ಮಿಕತೆಯಿಂದ ತುಂಬಿದರು. ಪರಮೇಶ್ವರನಿಗೆ ಮಾತ್ರವಲ್ಲದೆ ಲಕ್ಷ್ಮೀದೇವಿಗೂ ಕೂಡ ಶ್ರಾವಣ ಮಾಸ ಅಂದರೆ ತುಂಬಾ ಪ್ರೀತಿ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿ ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬಂದು ಭಕ್ತರ ಮನೆ ಮನೆಗಳಿಗೆ ಭೇಟಿ ಕೊಡುತ್ತಾ ಅವರಿಗೆ ಅಷ್ಟೈಶ್ವರ್ಯ ಕೊಡುತ್ತಾರೆ. ಅದೇ ಪ್ರಕಾರ ಒಂದು ದಿನ ಲಕ್ಷ್ಮೀದೇವಿ ಆ ಗುಬ್ಬಚ್ಚಿ ಇದ್ದ ಕಾಡಿಗೂ ಕೂಡ ಹೋದರು. ಅಲ್ಲಿರುವ ಎಲ್ಲಾ ಜೀವಿಗಳ ಮನಸ್ಸನ್ನು ಪರಿಶೀಲಿಸುತ್ತಾ ನಡೆದರು. ಎಲ್ಲಾ ಜೀವಿಗಳ ಮನಸ್ಸು ಕೂಡ ಕೋರಿಕೆಗಳು, ಬಯಕೆಗಳು ಹಾಗೂ ಕಷ್ಟಗಳಿಂದ ತುಂಬಿಕೊಂಡಿತ್ತು. ಹಾಗೆ ಹಣಕ್ಕಾಗಿ, ಸಿರಿ ಸಂಪತ್ತಿಗಾಗಿ, ಭೋಗ ಭಾಗ್ಯಕ್ಕಾಗಿ ಪರದಾಡುವ ಮನುಷ್ಯರು ಮಾತ್ರ ಇದ್ದರು. ಎಲ್ಲರೂ ಕೂಡ ಯಾವುದೋ ಒಂದು ಕೊರತೆಯಿಂದ ತುಂಬಿದ್ದರು. ಆ ರೀತಿ ಎಲ್ಲರನ್ನೂ ನೋಡುತ್ತಾ ಹೋಗುತ್ತಿದ್ದ ದೇವಿಗೆ ಗುಬ್ಬಚ್ಚಿ ಕಾಣಿಸಿತು. ಅದು ಅದರ ಪುಟ್ಟ ಗೂಡಿನಲ್ಲಿ ಕುಳಿತುಕೊಂಡು ಸಂತೋಷವಾಗಿ ಆಯ್ದು ತಂದಿದ್ದಂತ ಧಾನ್ಯಗಳನ್ನು ತಿನ್ನುತ್ತಿತ್ತು. ಹೊರಗಡೆ ಅಷ್ಟೊಂದು ಮಳೆ ಬೀಳುತ್ತಿದ್ದರೂ ನನ್ನ ಗೂಡು ನನ್ನನ್ನು ಬೆಚ್ಚಗೆ ಇಟ್ಟಿದೆ. ಗೂಡಿಲ್ಲದೆ ಕಷ್ಟಪಡುವ ಪಕ್ಷಿಗಳು ಎಷ್ಟೋ ಇದೆ. ಅಂಥದ್ದರಲ್ಲಿ ನನಗೆ ಈ ಗೂಡು ಕೊಟ್ಟ ಭಗವಂತನಿಗೆ ಅನಂತ ಕೋಟಿ ನಮಸ್ಕಾರಗಳು ಎಂದು ಮನಸ್ಸಿನಲ್ಲಿ ಗುಬ್ಬಚ್ಚಿ ಅಂದುಕೊಳ್ಳುತ್ತಿತ್ತು. ಆ ಗುಬ್ಬಚ್ಚಿಯ ಮುಖದಲ್ಲಿ ಯಾವ ಅಸಂತೃಪ್ತಿ, ಕೋಪ, ಕೋರಿಕೆ, ಆಸೆ, ಬಯಕೆ, ದ್ವೇಷ ಏನೂ ಇರಲಿಲ್ಲ. ದೇವರು ಅದಕ್ಕೆ ಕೊಟ್ಟಿರುವುದರಲ್ಲಿ ಅದು ಸುಖವಾಗಿ ಬದುಕುತ್ತಿತ್ತು. ಲಕ್ಷ್ಮೀದೇವಿಗೆ ಆ ಕಾಡಿನಲ್ಲಿ ಯಾರ ಕಣ್ಣಿನಲ್ಲೂ ಮನಸ್ಸಿನಲ್ಲೂ ಕಾಣಿಸಿದಂತ ಪ್ರಶಾಂತತೆ ಗುಬ್ಬಚ್ಚಿಯಲ್ಲಿ ಕಾಣಿಸಿತು. ಆ ಗುಬ್ಬಚ್ಚಿ ಲಕ್ಷ್ಮೀದೇವಿಗೆ ತುಂಬಾ ಹಿಡಿಸಿತು. ಕೂಡಲೇ ಅದರ ಹತ್ತಿರ ಹೋಗಿ, ಕಂದ, ನೀನು ತುಂಬಾ ಸಂತೋಷವಾಗಿದ್ದೀಯ, ನಿನಗೆ ಯಾವ ಕೋರಿಕೆಯೂ ಇಲ್ಲವೇ ಎಂದು ಕೇಳಿದಳು ಲಕ್ಷ್ಮೀದೇವಿ. ಅದಕ್ಕೆ ಗುಬ್ಬಚ್ಚಿ, ಅಮ್ಮ, ನನಗೆ ತಿನ್ನಲು ಊಟ, ಮಲಗಲು ಗೂಡು ಇದೆ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು? ನನಗೆ ಯಾವ ಕೋರಿಕೆಯೂ ಇಲ್ಲ ಅಂದಿತು. ಅದಕ್ಕೆ ಲಕ್ಷ್ಮೀದೇವಿ, ಕಂದ, ನೀನು ಬೇಕಂದರೆ ನೀನು ಮಲಗಲು ದೊಡ್ಡ ಭವನ ಕೊಡುತ್ತೇನೆ, ತಿನ್ನಲು ಚಿನ್ನದ ಧಾನ್ಯಗಳನ್ನು ಕೊಡುತ್ತೇನೆ, ನಿನ್ನನ್ನು ಕೂಡ ಚಿನ್ನದ ಪಕ್ಷಿಯಂತೆ ಬದಲಾಯಿಸುತ್ತೇನೆ, ಈ ಕಾಡಿಗೆ ನಿನ್ನನ್ನು ಅಧಿಪತಿ ಮಾಡುತ್ತೇನೆ. ಈಗಲೂ ನಿನಗೆ ಏನೂ ಬೇಡವೇ ಎಂದು ಕೇಳಿದಳು. ಗುಬ್ಬಚ್ಚಿ ಒಂದು ನಿಮಿಷ ಯೋಚನೆ ಮಾಡಿ, ಅಮ್ಮ, ದೊಡ್ಡ ದೊಡ್ಡ ಭವನಗಳು, ಚಿನ್ನದ ದೇಹ, ಚಿನ್ನದ ಧಾನ್ಯಗಳು, ಅಧಿಪತಿಯ ಹುದ್ದೆ ಇದೆಲ್ಲವೂ ಕೂಡ ನನ್ನಲ್ಲಿ ಭಯ, ಆಸೆ, ಕೋರಿಕೆ ಜೊತೆಗೆ ನಿದ್ದೆ ಇಲ್ಲದ ರಾತ್ರಿಗಳನ್ನು ಸೃಷ್ಟಿಸುತ್ತದೆ. ನನಗೆ ಈಗಿರುವುದು ಸಾಕು. ನೀವು ನನಗೆ ಏನಾದರೂ ಕೊಡಬೇಕು ಅಂದುಕೊಂಡರೆ ಜೀವನದಲ್ಲಿ ನನಗೆ ಹಸಿವಾಗದೆ ಹಾಗೆ ಮಲಗಲು ಯಾವಾಗಲೂ ಈ ನನ್ನ ಗೂಡು ಇರುವಂತೆ ಆಶೀರ್ವದಿಸಿ. ಜೊತೆಗೆ ಯಾವುದಾದರೂ ಪಕ್ಷಿಗಳು ಊಟ ಇಲ್ಲದೆ, ಗೂಡಿಲ್ಲದೆ ಕಷ್ಟಪಡುತ್ತಿದ್ದರೆ ಅವುಗಳಿಗೆ ಊಟ, ಗೂಡು ಸಿಗುವಂತೆ ಆಶೀರ್ವದಿಸಿ ಎಂದು ಕೇಳಿತು. ಗುಬ್ಬಚ್ಚಿಯ ಕೋರಿಕೆ ಕೇಳಿ ಲಕ್ಷ್ಮೀದೇವಿಗೆ ತುಂಬಾ ಸಂತೋಷವಾಯಿತು. ಕಂದ, ನಿಜವಾದ ಆನಂದ ಮನಸ್ಸಿನಲ್ಲಿ ಮಾತ್ರ ಇರುತ್ತದೆ, ಹೊರಗಿರುವ ವಸ್ತುಗಳಲ್ಲಿ ಅಲ್ಲ ಎಂಬುದು ಇವತ್ತು ನೀನು ನಿರೂಪಿಸಿದೆ. ಈ ಶ್ರಾವಣ ಮಾಸದಲ್ಲಿ ನನ್ನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿದವರಿಗೆ ನನ್ನ ಅನುಗ್ರಹ ಯಾವಾಗಲೂ ಸಿಗುತ್ತದೆ. ನನ್ನನ್ನು ಮೆಚ್ಚಿಸಿದ ನೀನು ಯಾವಾಗಲೂ ಸುಖವಾಗಿರುತ್ತೀಯ, ಎಷ್ಟು ಜನ್ಮಗಳು ಪಡೆದರೂ ಸಂತೋಷವಾಗಿ ಬದುಕುತ್ತೀಯ ಎಂದು ಆಶೀರ್ವದಿಸಿ ಲಕ್ಷ್ಮೀದೇವಿ ಮಾಯವಾದರು. ಅಂದಿನಿಂದ ಆ ಗುಬ್ಬಚ್ಚಿ ಸಾಯುವವರೆಗೂ ಎಂದೂ ಕೂಡ ಹಸಿವಿನಿಂದ ಇರಲಿಲ್ಲ. ಅದರ ಪುಟ್ಟ ಗೂಡು ಎಷ್ಟು ಗಾಳಿ ಮಳೆ ಬಂದರೂ ಕೂಡ ಸುರಕ್ಷಿತವಾಗಿ ಇತ್ತು. ಈ ಕತೆ ನಮಗೆ ಎರಡು ವಿಷಯಗಳನ್ನು ತಿಳಿಸುತ್ತದೆ. ಮೊದಲನೆಯದು,
ನಾವು ಇರುವುದರಲ್ಲಿ ತೃಪ್ತಿ ಪಡುವ ಗುಣ ಹೊಂದಿದ್ದರೆ ದೇವರು ನಮಗೆ ಬೇಕಾದ್ದನ್ನು ಕೊಡುತ್ತಾರೆ. ಎರಡನೆಯದು, ಶ್ರಾವಣ ಮಾಸದಲ್ಲಿ ಶ್ರದ್ಧಾಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅವರ ಅನುಗ್ರಹ ನಮಗೆ ಖಂಡಿತ ಸಿಗುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.